ಗೈಸ್ ಎಲ್ಲರೂ ಕೂಡ ನಮಸ್ಕಾರ. ಎಸ್ ಪಿ ಕಡೆಯಿಂದ ಸ್ವಾಗತ. ನೋಡಿ ಗೈಸ್, ತುಂಬ ಜನ ಕೇಳ್ತಾಯಿದ್ರಿ, ಇವನಿದೆ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್, ನಮ್ಮದು ಅಮೌಂಟೇ ಬಂದಿಲ್ಲ, ನಮ್ಮದು 4 ತಿಂಗಳಾಯಿತು 5 ತಿಂಗಳಾಯಿತು ಅಮೌಂಟೇ ಬಂದಿಲ್ಲ, ಅಮೌಂಟ್ ಕ್ರೆಡಿಟೇ ಆಗಿಲ್ಲ, ಇವಾಗ ನಾವು ಏನು ಮಾಡಬೇಕು, ನಮಗೆ ಅಮೌಂಟ್ ಬರಬೇಕಾತಂದರೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಸೊ ಇವಾಗ ಮಾತಾಡೋಣ ಏನು ಮಾಡಬೇಕು ಅಂತೇಳಿ. ಅಂದರೆ ಸೊ ನಿಮ್ಮದು ಫೈನಲ್ ಆಗಿ 5 ತಿಂಗಳು ಅಥವಾ 4 ತಿಂಗಳು ನಿಮ್ದು ಎಷ್ಟೆಷ್ಟು ಅಮೌಂಟ್ ಇದೆಯಲ್ಲ ಅದು ಒಟ್ಟು ಬರ್ತದಾ, ಟೋಟಲಾಗಿ ಒಟ್ಟು ಬರ್ತದಾ ಅಥವಾ ಇಲ್ವಾ, ಮತ್ತೇನಾದರೂ ಅಪ್ಡೇಟ್ ಮಾಡಿಸ್ಬೇಕಾ, ವೆರಿಫಿಕೇಷನ್ ಮಾಡಿಸ್ಬೇಕಾ, DDPA ಆ್ಯಪಿಸ್ಗೆ ಹೋಗ್ಬೇಕಾ, ಮತ್ತೇನಾದರೂ ಮಾಡಬೇಕಾ ಅಂತೇಳಿ ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ನೀವೆಲ್ಲಾದರೂ ಅರ್ಧಂಬರ್ಧ ನೋಡಿದರೆ ಅರ್ಥ ಆಗೋಲ್ಲ. ಅಕಸ್ಮಾತ್ ನಿಮಗೇನಾದ್ರು ಟೈಮ್ ಇಲ್ಲ ಅಂತಂದರೆ ವಿಡಿಯೋನ ಇಲ್ಲಿಗೆ ಬಿಟ್ಟು ಅದೇನು ಕೆಲಸ ಮುಗಿಸ್ಕೊಂಡು ವಾಪಸ್ಸು ನಿಮ್ಮ ಫ್ರೀ ಇದ್ದಾಗ ವಿಡಿಯೋ ನೋಡಿ. ಓಕೆ, ಬನ್ನಿ ಇವಾಗ ನೋಡೋಣ. ಎಸ್, 5 ತಿಂಗಳು ಅಮೌಂಟ್ ನಿಮಗೆ ಹಣ ಕ್ರೆಡಿಟ್ ಆಗ್ತದ ಅಂತಂದರೆ ಎಸ್, ಕ್ರೆಡಿಟ್ ಆಗೇ ಆಗ್ತದೆ. ಯಾಕಂತಂದರೆ ಅದು ಆಗಲೇಬೇಕು. ಸೊ 5 ತಿಂಗಳು ಇಂಟು 3,000 ಎಷ್ಟಾಯಿತು? 5 ಮೂರಲೆ 15,000, 5 ಮೂರಲೆ 15,000 ಆಯಿತು ನಿಮ್ಮದು ಅಮೌಂಟು. ಅದು ಬಂದೇ ಬರ್ತದೆ. ಓಕೆ, ಮತ್ತಿನ್ನು ಯಾರು ಡಿಪ್ಲೊಮಾ ಇದ್ದೀರಿ ನೋಡಿ, ಅವ್ರದ್ದು ಸ್ವಲ್ಪ ಕಡಿಮೆ ಬರ್ತದೆ. ಓಕೆ, 15 ಮೂರಲೆ 45 ಅಂದರೆ 4,500. ಎಸ್, ಮತ್ತು ಮುಂದೆ ನೋಡೋಣ ಏನಂತಂದರೆ, ಇವಾಗ 5 ಮಂತ್ದು ಪೆಂಡಿಂಗ್ ಇತ್ತು, ಅದು ಪೆಂಡಿಂಗ್ ಬರ್ತದೆ ಅಂತ ಗೊತ್ತಾಯಿತು. ಎಲ್ಲ ಒಮ್ಮೆ ಬರ್ತದೆ ಅಂತಂದರೆ ಎಸ್, ಎಲ್ಲ ಒಮ್ಮೆ ಕೂಡ ಬರ್ತದೆ. ಆಮೇಲೆ ಗ್ರ್ಯಾಜುಯೇಟ್ಗಳಿಗೆ 3,000, ಡಿಪ್ಲೊಮಾಗಳಿಗೆ 1,500 ಪಕ್ಕ ಬಂದೇ ಬರ್ತದೆ. ಮತ್ತು ಹೈಯರ್ ಸ್ಟಡಿ ಮಾಡಿದರೆ ನಿಮ್ದು ಏನಾದರೂ ಪ್ರಾಬ್ಲಮ್ ಆಗ್ತದಾ ಅಥವಾ ಅಮೌಂಟ್ ಬರಲ್ವಾ ಅಂತ ಕೇಳಿದ್ರಿ. ಎಸ್, ನೀವು ಹೈಯರ್ ಸ್ಟಡಿ ಮಾಡಿರ್ಬೋದು, ಬಟ್ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತದೆ, ಏನು ತೊಂದರೆ ಇಲ್ಲ ಗೈಸ್. ಓಕೆ, ಹೈಯರ್ ಸ್ಟಡಿ ಮಾಡಿದ್ರು ನಿಮ್ಮದು ಏನು ತೊಂದರೆ ಆಗೋಲ್ಲ. ಬಟ್ ನೀವು ಏನಂತಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಓಕೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು. ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಮಾತ್ರ ಹೈಯರ್ ಸ್ಟಡಿ ಇದ್ದರೂ ಕೂಡ ನಿಮಗೆ ಅಮೌಂಟ್ ಬರ್ತಾನೆ ಇರ್ತದೆ. ಅದು ಸೆಲ್ಫ್ ಡಿಕ್ಲರೇಷನ್ನ ಯಾವಾಗ ಮಾಡಿಸ್ಬೇಕು ಅಂತಂದರೆ ಎಸ್, ಪ್ರತಿ ತಿಂಗಳು ನೀವು ಮಾಡಿಸ್ಲೇಬೇಕು. ಪ್ರತಿ ತಿಂಗಳು ಮೇ ಆಗಲಿ, ಏಪ್ರಿಲ್ ಆಗಲಿ, ಆಮೇಲೆ ಜನವರಿ ಆಗಲಿ, ಫೆಬ್ರವರಿ ಆಗಲಿ ಮಾಡ್ತಾನೆ ಬಂದ್ರಿ. ಸೊ ಮೇಯಲ್ಲಿ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಅದು ಓಪನ್ ಆಗ್ತಾಯಿಲ್ಲ. ಅದು ಓಪನ್ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಬಟ್ ನೀವು ಅದನ್ನ ಇವಾಗ ಓಪನ್ ಆಗಿದೆ, ಅದು ಓಪನ್ ಆಗೇ ಆಗ್ತದೆ. ಸೊ ಇವತ್ತು ನೋಡಿ ಚೆಕ್ ಮಾಡ್ಕೊಳ್ಳಿ, ಸೇವಾ ಸಿಂಧು ಪೋರ್ಟಲಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅದು ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆ. ಅಕಸ್ಮಾತ್ ನಿಮಗೇನಾದರೂ ಅದು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಮಾಡಿಕೊಡ್ತಾರೆ. 99,470 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಓಕೆ, ಮತ್ತು ಕೌಶಲ್ಯ ಕರ್ನಾಟಕ, ಸ್ಕಿಲ್ ಕರ್ನಾಟಕ, ಅದಕ್ಕೆ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ, ಅದನ್ನು ನೀವು ಫಿಲ್ ಮಾಡಿಲ್ಲ ಅಂತಂದರೆ ಅದು ಕೂಡ ಮಾಡಿಕೊಡ್ತಾರೆ. ಮಾಡೋರು ಮಾಡ್ಕೋಬೋದು. ಎಸ್, ಮತ್ತು ನಿಮಗೇನು ಅಪ್ಡೇಟು ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಇವತ್ತು ಬಂದಿದೆ ನೋಡಿ, ಯಾರೆಲ್ಲ ಚೆಕ್ ಮಾಡಿಲ್ಲ ಸೊ ಚೆಕ್ ಮಾಡ್ಕೊಳ್ಳಿ, ಮಾಡ್ಕೋಬೋದು. ಮತ್ತು ನೀವೇನಾದ್ರು DDPA ಆಫೀಸ್ ಎಲ್ಲರೂ ಹೋಗಬೇಕು ಅಂತಂದರೆ ಎಲ್ಲರೂ ಇಲ್ಲ. ಒಂದು ಸತಿ ನೀವೇನಾದ್ರು DDPA ಆಫೀಸ್ಗೆ ಹೋಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ಮುಗೀತು, ಮತ್ತು ಪ್ರತಿ ತಿಂಗಳು ಹೋಗುವಂಥ ಅವಶ್ಯಕತೆ ಇಲ್ಲ. ಬಟ್ ಸೆಲ್ಫ್ ಡಿಕ್ಲರೇಷನ್ ಏನಿದೆ ಪ್ರತಿ ತಿಂಗಳು ನೀವು ಮಾಡ್ಕೊಳ್ಳೇಬೇಕು. ಮಾಡಿದರೆ ಮಾತ್ರ ನಿಮ್ಮದು ಹಣ ಕ್ರೆಡಿಟ್ ಆಗ್ತದೆ, ಇಲ್ಲಾಂದರೆ ಹಣ ಬರೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಮಾಡಲಿಲ್ಲ ಅಂತಂದರೆ ನಿಮ್ಮದು ಹಣ ಬರೋದೇ ಇಲ್ಲ, ಅದು ನೆನ್ಪಿಟ್ಕೊಳ್ಳಿ. ಬಟ್ ನಿಮ್ಮದು ಪೇಮೆಂಟ್ ಅನ್ನುವಂಥದ್ದು ರಿಸೀವ್ ಆಗೇ ಆಗ್ತದೆ. ಬಟ್ ಯಾವಾಗ ಇದೇ ತಿಂಗಳು ಇದೇ ತಾರೀಕು ಅಂತ ಹೇಳೋಕ್ಕಾಗಲ್ಲ. ತಿಂಗಳ ನಿಮ್ಮದು ಆಗಲೇಬೇಕು ಆ್ಯಕ್ಚುಲಿ. ಬಟ್ ಅದು ಯಾಕೆ ಆಗ್ತಿಲ್ಲ, ಯಾಕೆ ಡಿಲೇ ಆಗ್ತಿದೆ ಅಂತಂದರೆ ಸರ್ಕಾರದ ಬಳಿ ಬಜೆಟ್ ಇಲ್ಲ ನಿಮಗೆ ಕೊಡಲಿಕ್ಕೆ, ಅವ್ರ ಹತ್ರ ಅಮೌಂಟ್ ಇಲ್ಲ. ಹಾಗಾಗಿ ಅಕಸ್ಮಾತ್ ಏನಾದ್ರು ಗೃಹಲಕ್ಷ್ಮಿ ಅದೇನಾದರೂ ಸಮಥಿಂಗ್ ಏನಾದರೂ ಇತ್ತಪ್ಪ ಅಂತಂದರೆ ಅದು 2 ತಿಂಗಳು ಬಂದಾಗಿತ್ತಂದರೆ ಲೇಡೀಸ್, ಗರ್ಲ್ಸ್, ಹೆಣ್ಮಕ್ಳು ಎಲ್ಲರೂ ಕೂಡ ಶಕ್ತಿ ಯೋಜನೆ ಆಗಿರ್ಬೋದು, ಏನೇ ಆಗಿರಲಿ, ಅವರು ಸ್ಟ್ರೈಕ್ ಮಾಡಿಬಿಡ್ತಾರೆ. ಸ್ಟ್ರೈಕ್ ಮಾಡಿದ್ಮೇಲೆ 2 ದಿನದಲ್ಲಿ ಅವ್ರ ಹಣ ಅವ್ರಿಗೆ ಬ್ಯಾಂಕ್ ಅಕೌಂಟಲ್ಲಿ ಬಂದುಬಿಡ್ತದೆ. ಬಟ್ ನಮ್ಮ ಯುವಕರು ಯಾರೂ ಒಗ್ಗೂಡಲ್ಲ. ಸೊ ಸ್ಟ್ರೈಕ್ ಅನ್ನೋದು ದೂರ ಉಳಿತು. ಸ್ಟ್ರೈಕ್ ಇದೆ ಬನ್ನಿ ಅಂತಂದ್ರೂ ಕೂಡ ಯಾರೂ ಬರಲ್ಲ. ಓಕೆ, ಹಾಗಾಗಿ ನೀವು ಪ್ರೆಷರ್ ಹಾಕಲಿಲ್ಲ ಅಂತಂದರೆ ಸರ್ಕಾರದ ಮೇಲೆ ನಿಮ್ಮದು ಸ್ವಲ್ಪ ಡಿಲೇ ಆಗ್ತದೆ. ಅವ್ರಿಗೆ ಅಮೌಂಟ್ ಇದ್ದಾಗ ಮಾತ್ರ ನಿಮಗೆ ಅಮೌಂಟ್ ಕೊಡ್ತಾರೆ. ಓಕೆ,
ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕು. ಸೊ ಐ ಥಿಂಕ್ ಯಾವ ತಿಂಗಳಲ್ಲಿ ನಿಮ್ಮದು ಅಮೌಂಟ್ ಬರ್ತದೆ ಸಂಪೂರ್ಣವಾಗಿ ಅಂತಂದರೆ ಮೇ ತಿಂಗಳಲ್ಲಿ 20ನೇ ತಾರೀಕಿನವರೆಗೂ, ಮೇ ತಿಂಗಳು 20ನೇ ತಾರೀಕಿನವರೆಗೂ. ಇವತ್ತು ಡೇಟು 4 ಮೇ ತಿಂಗಳು 20ನೇ ತಾರೀಕಿನವರೆಗೂ ವೇಟ್ ಮಾಡಿ. ನಿಮ್ಮದು ಸಂಪೂರ್ಣವಾಗಿ 5 ತಿಂಗಳ ಅಮೌಂಟ್ ಏನಿದೆಯಲ್ಲ ಅದು ಕ್ರಿಯೇಟ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಕೂಡ ಇದ್ದಾವೆ. ಎಸ್, ಇದು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಐ ಹೋಪ್ ನಿಮಗೆಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಥ್ಯಾಂಕ್ ಯು.